ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧವಾಗಿ ಸಾರ್ವಜನಿಕರು ರೋಗಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗಬೇಕು ಅಂತೇಳಿ ಬಂದಂತಹವರು ಖಾಸಗಿ ಆಸ್ಪತ್ರೆ ಹತ್ರ ಮುಖ ಮಾಡ್ತಿರುವಂತಹದ್ದು. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆಗೆ ಇದೀಗ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ವೈದ್ಯದ ಕೊರತೆಯಿಂದ ರೋಗಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಸೇವೆಗೆ ಇದೀಗ ಗ್ರಹಣ ಹಿಡಿದಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೆರಿಗೆ ಸೇವೆಯಲ್ಲಿ ಅವ್ಯವಸ್ಥೆಯ ವಿರುದ್ಧವಾಗಿಯೂ ಕೂಡ ಆರೋಪ ಕೇಳಿ ಬಂದಿರುವಂತಹದ್ದು. ಖಾಸಗಿ ಆಸ್ಪತ್ರೆಗಳತ್ತ ರೋಗಿಗಳು ಇದೀಗ ತಮ್ಮ ಮುಖವನ್ನ ಮಾಡ್ತಾ ಇದ್ದಾರೆ. 6 ವೈದ್ಯರ ವರ್ಗಾವಣೆ ಸೇವೆಗೆ ಬಹಳಷ್ಟು ಹೊಡೆತವನ್ನ ಬೀಳ್ತಾ ಇದೆ ಎನ್ನುವಂತಹದ್ದು ಸ್ಥಳೀಯ ನಿವಾಸಿಗಳ ಆರೋಪ. ದೇವನಹಳ್ಳಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆಯ ವಿರುದ್ಧವಾಗಿ ಆಕ್ರೋಶ ಅಸಮಾಧಾನಗಳು ಹೊರ ಆಗಿರುವಂತಹದ್ದು. ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 1-2 ಸಮಸ್ಯೆಗಳ ಆಗರವೇ ಆಗ್ತಾ ಇದೆ. ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು. ವೈದ್ಯರನ್ನ ಸಂಪರ್ಕಿಸೋದಕ್ಕೆ ಹೋದ್ರೆ ಯಾರೂ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ವರ್ಗಾವಣೆ ಆಗಿದ್ದಾರೆ ಅನ್ನುವಂತಹ ಉತ್ತರ ಬರ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿರತಕ್ಕಂಥ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಸರಿ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರು ಕೇಳಿರುವಂತಹದ್ದು. ಇಲ್ಲಿನ ವೈದ್ಯರು ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಕೊಂಡು ಬರುವಂತಹ ರೋಗಿಗಳನ್ನ ಅಲ್ಲಿಯೇ ಕಳಿಸ್ತಾ ಇದ್ದಾರೆ. ಹೆರಿಗೆ ಸಮಯದಲ್ಲಿ ಮಗುವಿಗೆ ಮತ್ತು ತಾಯಿಗೆ ಸಮಸ್ಯೆ ಇದೆ, ಖಾಸಗಿ ಆಸ್ಪತ್ರೆ ಕೊಂಡೊಯ್ಯಿರಿ ಅಂತ ಹೇಳಿ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗೆ ಹೋದರೆ ಹೆರಿಗೆ ನಾರ್ಮಲ್ ಆಗುತ್ತೆ, ಇದು ಹೇಗೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂತಹದ್ದು. ಇನ್ನು ವೈದ್ಯಕೀಯ ದಂಧೆಯಾಗಿದೆ, ಇದನ್ನು ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಡಿವಾಣ ಹಾಕಬೇಕು. ನಮ್ಮ ಮಗಳನ್ನ ಕಳೆದ 8 ತಿಂಗಳಿನಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿದ್ದೇವೆ. ಈಗ ಹೆರಿಗೆಗೆ ಬಂದರೆ ಇಲ್ಲಿ ವೈದ್ಯರಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ವಾರದಿಂದ 6 ಮಂದಿ ವೈದ್ಯರನ್ನ ವರ್ಗಾವಣೆ ಮಾಡಿದ್ರಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ. ಮುಖ್ಯವಾಗಿ ಬೇಕಾದಂತಹ 4 ವೈದ್ಯರು ಇಲ್ಲಿ ವರ್ಗಾವಣೆಯಾಗಿ ಬಂದಿಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತು ಇಲ್ಲಿನ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಮುಂದಾಗಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರೋಗಿಗಳು ಅಷ್ಟಾಗಿ ಅನುಕೂಲವಿಲ್ಲದೆ ಇರೋದ್ರಿಂದಾಗಿ ಕೂಡ ಖಾಸಗಿ ಆಸ್ಪತ್ರೆಗಳು ಹೋಗದೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಸರ್ಕಾರ ಸಮರ್ಪಕವಾಗಿ ನಡ್ಕೊಳ್ತಾ ಇಲ್ಲ. ಕೂಡಲೇ ಇದಕ್ಕೆ ಪರಿಹಾರವನ್ನು ಒದಗಿಸಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಸುಮಾರು 9 ತಿಂಗಳಿಂದ ಇಲ್ಲೇ ನಮ್ಮ ಮಗಳಿಗೆ ನಾವು ಎಲ್ಲ ಚೆಕಪ್ಗಳನ್ನು ಇದೇ ಆಸ್ಪತ್ರೆಯಲ್ಲಿ ಮಾಡಿಸಿ ಆವಾಗಲಿಂದ ಇದುವರೆಗೂ ನಾರ್ಮಲ್ಲೇ ಐತೆ, ಏನು ತೊಂದರೆ ಇಲ್ಲ. ಬ್ಲಡ್ಡಿಂದ ಹಿಡಿದು ಪ್ರತಿಯೊಂದು ಆರೋಗ್ಯವಾಗಿ ಅವರೇ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ತಾಯಿ ಕಾರ್ಡ್ನಿಂದ ಹಿಡಿದು ಎಲ್ಲ ಕರೆಕ್ಟಾಗಿತ್ತು. ರಾತ್ರಿ 12 ಗಂಟೆ ಮೇಲೆ ನಾವು ಇಲ್ಲಿಗೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದಾಗ ಅಡ್ಮಿಟನ್ನು ಮಾಡಿಕೊಂಡ್ರು. ಅದಾದಮೇಲೆ ಅಡ್ಮಿಟ್ ಎಲ್ಲ ಆದಮೇಲೆ ಇಲ್ಲಿ ಡಾಕ್ಟ್ರ್ ಇಲ್ಲ, ಇಲ್ಲಿ ನಾವು ಮಾಡೋಕ್ಕಾಗಲ್ಲ, ನೀವು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆಗಳನ್ನ ಇವರು ಬುಕ್ ಮಾಡ್ಕೊಂಡ್ಬಿಟ್ಟವ್ರೆ ಡಾಕ್ಟ್ರುಗಳು. ಈ ಆಕಾಶ ಆಗ್ಬೋದು, ಇಲ್ಲಿ ಮಾನಸ ಆಗ್ಬೋದು, ಸಿರಿಡಿ ಆಗ್ಬೋದು, ಲೀನಾ ಆಗ್ಬೋದು, ಈ ಥರ ಪ್ರೈವೇಟ್ ಆಸ್ಪತ್ರೆಗಳನ್ನ ಇವರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೋಗಿ ಕೆಲಸಗಳು ಮಾಡೋದು ಎಲ್ಲ ಮಾಡಿಕೊಂಡು ನಮ್ಮ ಬಡವ್ರ ಹೊಟ್ಟೆ ಮೇಲೆ ಹೊಡಿತವ್ರೆ. ಹಾಗಾಗಿ ಇಲ್ಲಿ ಸಚಿವರಾಗ್ಬೋದು, ಶಾಸಕರಾಗ್ಬೋದು ಈ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ಇಲ್ಲಿ ವಿಸಿಟ್ ಮಾಡಬೇಕು, ತಿಂಗಳಿಗೊಂದ್ಸತಿ ವಿಸಿಟ್ ಮಾಡಬೇಕು. ಇಲ್ಲಿ ಮಾಹಿತಿ ಏನಾಗ್ತೈತೆ, 6 ಜನ ಡಾಕ್ಟ್ರು ಹೋಗಿದ್ದಾರಂತೆ, ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರಂತೆ. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸರ್ಕಾರಕ್ಕೆ ಮಾಹಿತಿ ಐತೆ. ಅದೇ ರೀತಿ 6 ಜನನ್ನ ಡಾಕ್ಟ್ರನ್ನ ಕೊಡೋದಕ್ಕೆ ಯೋಗ್ಯ ಇಲ್ವ ಅವ್ರಿಗೆ? ಡಾಕ್ಟ್ರನ್ನ ಕೊಡಬೇಕು. ಇಲ್ಲ ಒಬ್ಬೊಬ್ಬರನ್ನೇ ನೀವು ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು, ಒಬ್ಬೊಬ್ಬರನ್ನೇ ಡಾಕ್ಟ್ರನ್ನ ಕೊಡ್ಬೇಕು. ನೀವು ಹಂಗಿದ್ರೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಾಂದ್ರೆ ಬಡವ್ರ ಹೊಟ್ಟೆ ಮೇಲೆ ಹೆಂಗೆ ಹೊಡಿತೀರಿ? ಬಡವ್ರಿಗೆ ಯಾಕೆ ನೀವು ಈ ಥರ ಚಿತ್ರಹಿಂಸೆ ಕೊಡ್ತೀರಿ? ಬಡವ್ರ ರಕ್ತ ಹೀರ್ಕೊಂಡು ತಿಂತವ್ರೆ ಗೌರ್ಮೆಂಟ್ ಡಾಕ್ಟ್ರುಗಳು. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಂಗಾಗ್ಬಿಟ್ಟೈತೆ. ಈ ನಡುವೆ ಮುಂಚೆ ಚೆನ್ನಾಗಿತ್ತು, ಇವಾಗ ಎಷ್ಟು ಕೋಟಿಗಳು ಬಂಡವಾಳ ಆಗ್ತಾವ್ರ ಅಷ್ಟು ಬಂಡವಾಳ ದುಡ್ಡು ಎತ್ಕೊಂತವ್ರೆ ಹೊರತು ಇಲ್ಲಿ ಫೆಸಿಲಿಟಿ ಕಮ್ಮಿ ಆಗೈತೆ. ದಯಮಾಡಿ ಸರ್ಕಾರ, ಆರೋಗ್ಯ ಸಚಿವರು ಯೂಟ್ಯೂಬ್ ಆದ ಸಾಹೇಬ್ರನಿಂದ ಹಿಡಿದು ಮೊನ್ನೆ KH ಮುನಿಯಪ್ಪನವರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಬಡವ್ರಿಗೆ ಇದು ಯಾಕಂದ್ರೆ ಕೆಲವರು 5 ರೂಪಾಯಿ ಕಾರ್ಡ್ ಮಾಡ್ಸೋಕೆ ದುಡ್ಡು ಇರಲ್ಲಪ್ಪ. 5 ರೂಪಾಯಿ ಕಾರ್ಡ್ ಮಾಡ್ಸೋಕ್ಕೂ ದುಡ್ಡಿಲ್ಲ. ನಾವು ಅದಕ್ಕೋಸ್ಕರವಾಗಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದು. ನಮ್ಮ ಹತ್ರ ದುಡ್ಡಿಲ್ಲ. ಬಡವರ ಆಸ್ಪತ್ರೆ ಅಂತ ಇರೋದೇ ಅದಕ್ಕೋಸ್ಕರವಾಗಿ. ನಾವು ದುಡ್ಡು ಇಲ್ದಿದ್ದಕ್ಕೆ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದು. ನಮ್ಮನ್ನೇನು ಮಾಡ್ತಾರೆ, ತಗೊಂಡೋಗಿ ಪ್ರೈವೇಟಿಗೆ ಸಿಕ್ಕಾಕ್ಸ್ತಾರೆ. ನಾವು ಅಲ್ಲಿ ದುಡ್ಡು ಕಟ್ಟಕ್ಕಾಗಲ್ಲ ಸ್ವಾಮಿ. ಅಲ್ಲಿ ಆಗಿರೋ ದುಡ್ಡೆಲ್ಲ ಪ್ರೈವೇಟಿಗೆ ಕಟ್ಟಿದ್ದೀವಿ, ದುಡ್ಡು ಸ್ಲಿಪ್ ಎಲ್ಲ ಕೊಡ್ತೀವಿ.